ಹಲೋ, ನಮಸ್ಕಾರ ರೀ. ನಾನು ಪ್ರವಾಸದೊಳಗಿದ್ದಿದ್ದು ನಿಮಗೆ ಗೊತ್ತದ. ಇವತ್ತು ನಾ ಎಲ್ಲಿ ಹೊಂಟೀನಿ ಗೊತ್ತೇನ್ರಿ? ನನ್ನ ಬಹುದಿನದ ಕನಸುಗಳಾಗಿದ್ದ, ನಾನು ಸಣ್ಣಕ್ಕಿದ್ದಾಗಿನಿಂದ ನೋಡಬೇಕು ಅಂದ್ಕೊಂಡಿದ್ದ ಒಂದು ಅದ್ಭುತವಾದ ತಾಣಕ್ಕೆ ಬರ್ರಿ ನೀವು ನನ್ನ ಜೊತೆಗೆ. ಕೆಲವು ಮನೆಗಳಿಗೆ ಹೋದಾಗ ನಾವು ಬರೀ ಒಂದು ಸ್ಥಳ ನೋಡ್ಕೊಂಡು ಬರೋದಿಲ್ಲ, ಆ ಮನೆಯ ಗೋಡೆಗಳ ನಡುವೆ ಬದುಕಿದ ವ್ಯಕ್ತಿಯ ನೆನಪುಗಳನ್ನು, ಅವರ ಕನಸುಗಳನ್ನು, ಅವರ ಸಾಹಿತ್ಯದ ಕಂಪನ್ನು ನಮ್ಮ ಜೊತೆಗೆ ತಗೊಂಡು ಬರ್ತೀವಿ. ಅಂಥ ಒಂದು ವಿಶೇಷವಾದ ಸ್ಥಳಕ್ಕೆ ಇವತ್ತು ನಾನು ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ಬರ್ರಿ, ಕವಿಯ ಮನೆಯೊಳಗೆ ತೇಲಿದ ಮನಸ್ಸಿನೊಟ್ಟಿಗೆ. ಸುತ್ತಲೂ ಹಸಿರು, ಅಲ್ಲಲ್ಲಿ ಸಿಗುವ ಈ ಪ್ರೀತಿಯ ವಾನರರು, ಅವರ ಕುಟುಂಬ, ಹರಿಯುವ ನೀರು, ಅದರ ಜುಳು ನಾದ. ಹಬ್ಬ ಎಲ್ಲಿದ್ವಿ ಅಂತಂದ್ರೆ ಅದು ಭೂಮಿ ಮೇಲಿನ ಸ್ವರ್ಗದೊಳಗೆ. ಯಾವ ಸದ್ದು ಗದ್ದಲಗಳಿಲ್ಲದ, ಹಮ್ಮು ಬಿಮ್ಮುಗಳಿಲ್ಲದ ನಿಶ್ಶಬ್ದವಾದ ಈ ವಾತಾವರಣದೊಳಗೆ ನಮ್ಮ ಮನಸ್ಸು ಭಾಳ ನಿಧಾನ ಆಗ್ತದೆ, ಪ್ರಶಾಂತ ಆಗ್ತದೆ. ಹೊರಗಿನ ಪ್ರಪಂಚದ ಸದ್ದು ಗದ್ದಲುಗಳಿಂದ ದೂರವಾಗಿ ಸಾಹಿತ್ಯದ ಲೋಕಕ್ಕೆ ಕಾಲಿಟ್ಟ ಅನುಭವ ನಮಗಾಗ್ತದೆ. ಈ ಕಾಡು ದಾರಿಯೊಳಗೆ ಕಂಡ ಕಲ್ಪನೆಗಳು ಸಾಗರದಷ್ಟು, ಇಲ್ಲಿ ಸೃಷ್ಟಿಸಿಕೊಂಡ ಸುಮಧುರ ನೆನಪುಗಳು ಮುಗಿಲಿನಷ್ಟು. ಆಕಾಶದೆತ್ತರಕ್ಕೆ ಕೈ ಚಾಚಿ ನಿಂತ ಮರಗಳು ಸುರಿದ ತಂಪು ಅದೆಷ್ಟೋ ಏನೋ. ಇಲ್ಲಿ ನಾವು ಕಂಡ ನಿಶ್ಶಬ್ದತೆ, ನಿರಾಳತೆ ಬೆಟ್ಟದಷ್ಟು. ಗೊತ್ತಾಯ್ತಲ್ರಿ, ಈ ಮನೆ ಬರೀ ಒಂದು ಕಟ್ಟಡ ಅಲ್ಲ, ಇದು ಕನ್ನಡ ಸಾರಸ್ವತ ಲೋಕದ ಒಂದು ಅಪರೂಪದ ಗರಿ, ಹೆಮ್ಮೆ. ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ, ನನ್ನ ತಾಯಿಯೊಲಿದ ಮನೆ, ನನ್ನ ತಂದೆ ಬೆಳೆದ ಮನೆ, ನನ್ನ ಗೆಳೆಯರೊಡನೆ ಕೂಡಿ ಮುದ್ದು ಮಾತುಗಳನ್ನು ಆಡಿ, ಮಕ್ಕಳಾಟಗಳನ್ನು ಹೂಡಿ ನಾನು ನಲಿದ ನನ್ನ ಮನೆ. ತಾಯಿ ಮುತ್ತು ಕೊಟ್ಟ ಮನೆ, ತಂದೆ ಎತ್ತಿಕೊಂಡ ಮನೆ, ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು ಕೊಬ್ಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯ ಸೊಲ್ಲ ನಾಡುತ್ತಿದ್ದ ನನ್ನ ಮನೆ. ಕನ್ನಡ ನಾಡಿನ ರಸ ಋಷಿಯ ಮನೆ ಇದು, ನಾನು ನುಡಿಯ ಕಲಿತ ಮನೆ, ನಾನು ನಡಿಗೆ ಅರಿತ ಮನೆ. ಹಕ್ಕಿ ಬಳಗ ಸುತ್ತ ಕೂಡಿ ಬೈಗು ಬೆಳಗು ಹಾಡಿ ಹಾಡಿ, ಮಲೆಯ ನಾಡ ಸಗ್ಗ ಮಾಡಿ ನಲಿಸುತ್ತಿದ್ದ ನನ್ನ ಮನೆ. ಮನೆಯ ಒಳಗೆಲ್ಲ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಅವಕಾಶ ಇಲ್ಲ, ಆದರೆ ಇಲ್ಲಿ ಪುಸ್ತಕಗಳು ಮಾರಾಟಕ್ಕೆ ಸಿಗ್ತಾವ. ನನ್ನ ಮನಸ್ಸಿಗನಿಸಿದ ಮಾತುಗಳನ್ನು ನಿಮ್ಮ ಜೊತೆಗೆ ಈ ದೃಶ್ಯ ರೂಪದೊಳಗೆ ನಾ ಹೇಳ್ಕೊತ ಹೋಗ್ತೀನಿ. ನೀವು ರಸ ಋಷಿಯ ಮನೆಯನ್ನು ನೋಡ್ಕೊತ ನನ್ನ ಮಾತುಗಳನ್ನು ಕೇಳ್ಕೊತ ಹೋಗ್ರಿ. ಒಂದು ಕ್ಷಣ ಯೋಚನೆ ಮಾಡಿರಿ, ಇದೇ ಜಾಗದೊಳಗೆ ಕುಂತಲ್ಲ ನಮ್ಮ ರಸ ಋಷಿಯವರು ಯೋಚನೆ ಮಾಡಿದ್ದು. ಇದೇ ವಾತಾವರಣ ನೋಡ್ಕೊತ ಅದೆಷ್ಟು ಸಾಲುಗಳನ್ನು ಹುಟ್ಟಿಸಿರಬಹುದು. ಅವರ ಅನುಭವಗಳು, ಅವರ ಒಂದೊಂದು ಭಾವನೆಗಳು ಈಗ ಲಕ್ಷಾಂತರ ಓದುಗರ ಮನಸ್ಸನ್ನು ಮುಟ್ಟುವ ಸಾಹಿತ್ಯವಾಗಿ ರೂಪುಗೊಂಡಾವ. ಅದಕ್ಕೆಲ್ಲ ಈ ಮನೆ ಸಾಕ್ಷಿಯಲ್ಲ.
ಚೈತನ್ಯ ಮೂರ್ತಿಯ 3 ಅಂತಸ್ತಿನ ಮನೆಯೊಳಗೆ ನಾ ಬರೀ ಮನೆ ಅಷ್ಟೇ ನೋಡಲಿಲ್ಲ, ಕವಿಯ ಬದುಕಿನ ಹೆಜ್ಜೆಯ ಗುರುತುಗಳನ್ನು ಕಂಡೆ. ನಾನು ಪುಸ್ತಕಗಳನ್ನು ಓದೋದನ್ನು ಭಾಳ ಇಷ್ಟಪಡ್ತೀನಿ, ಆದ್ರೆ ಒಂದು ಪುಸ್ತಕದೊಳಗೆ ಓದಿದಂತಹ ಜಗತ್ತಿನ ವ್ಯಕ್ತಿಯ ಬದುಕಿದ್ದ ಸ್ಥಳಕ್ಕೆ ಬಂದು ನಿಂತಾಗ ಸಿಗುವ ಅನುಭವ ಅದಲ್ಲ, ಅದು ಮಾತಿಗೆ ನಿಲುಕದ್ದು. ಪುಸ್ತಕದ ಪುಟಗಳೊಳಗೆ ಓದಿದ ಸಾಹಿತ್ಯ ಇಲ್ಲಿ ಬಂದು ನೋಡಿದಾಗ ನನಗೆ ಮತ್ತಷ್ಟು ಜೀವಂತವಾದಂಗೆ ಅನ್ನಿಸ್ತಿತ್ತು. ಅಜ್ಜನ ಮನೆಯೊಳಗೆ ನನ್ನದು ಒಂದೆರಡು ಅಕ್ಕರೆ ಅಕ್ಷರಗಳಿರಲಿ ಅಂತ ಹೇಳಿ ತನಗೇನು ಅನ್ನಿಸ್ತೋ ಅದನ್ನು ಮಾತನಾಗ ಹೇಳಿ ಕೈನಾಗ ಕನ್ನಡದ ಚಂದದ ಆಗಳನ್ನು ಬರೆದು ಬಂದು ನನ್ನ ಮಗಳು. ನಾನು ವರ್ಷಗಳ ಹಿಂದೆ ನೋಡಬೇಕು ಅಂದ್ಕೊಂಡಂಥ ಮನೆಯನ್ನು ತೋರಿಸ್ದೆ ನನ್ನ ಮಗಳಿಗೆ ಅಂತ ಹೇಳಿ ಖುಷಿಯೊಳಗೆ ತೇಲಾಡ್ತಿದ್ರು ನನ್ನಮ್ಮ. ಈ ಮನೆಯೊಳಗೆ ಕುಂತಾಗ ಮನಸ್ಸೊಳಗೆ ಅನಿಸಿದ್ದು ಒಂದೇ ಒಂದು ಭಾವನೆ, ಸಾಹಿತ್ಯ ಅಂತಂದ್ರೆ ಬರೀ ಓದುವುದಲ್ಲ, ಅದನ್ನು ಅನುಭವಿಸುವುದೂ ಹೌದು. ಇಲ್ಲಿ ಅವರ ಮನೆಯ ಕೃಷಿಗಾಗಿ ಬಳಸ್ತಿದ್ದಂತಹ ಸಾಕಷ್ಟು ಸಲಕರಣೆಗಳನ್ನು ಒಂದೆಡೆ ಜೋಡಿಸಿ ಒಪ್ಪವಾಗಿ ಸಂಗ್ರಹಿಸಿ ಇಟ್ಟಾರೆ. ಆಗಿನ ಕಾಲದ ಸಾಮಗ್ರಿಗಳು ಯಾವತ್ತಿಗೂ ಹೊಸತು ಅನ್ನೋ ಹಂಗಿರ್ತಾವಲ್ಲ, ಅದಕ್ಕೆ ಅವುಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವ್ಯಾಲ್ಯೂಯೇಬಲ್ ಥಿಂಗ್ಸ್ಗಳನ್ನು ಮತ್ತೆ ನಮಗೆ ಕವಿಯ ಬಾಲ್ಯಕ್ಕೆ, ಅವರ ಬದುಕಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿ ಮಾಡಿಕೊಡುವಂಗೆ ಅವರ ಪ್ರತಿ ವಸ್ತುಗಳನ್ನು ಜೋಡಿಸಿ ಇಟ್ಟಿರ್ತಾರಲ್ಲ, ಅದನ್ನು ನೋಡಿದಾಗ ಸಿಗುವ ಆನಂದ ನಿಜ ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದೆಷ್ಟು ಕೋಟಿ ಖರ್ಚು ಮಾಡಿ ನಾವೀಗ ಇದಕ್ಕಿನ್ನ ದೊಡ್ಡ ಮನೆ ಕಟ್ಟಿದ್ರೂ ಈ ಮನೆಗೆ ಸಮನಾಗಲಾರ್ದು. ಕವಿ ಮನೆಯಿಂದ ಈಗ ಕವಿ ಶೈಲಕ್ಕೆ ಹೋಗೋಣಂತ್ರಿ. ಕಾಲ್ದಾರಿ ಒಳಗೆ ಹೋದ್ರೆ ಇನ್ನೂ ಚಂದ, ಆದ್ರೆ ಮಕ್ಕಳು ಸಮಯದ ಕೊರತೆ ಇರೋದ್ರಿಂದ ನಾವು ಕಾರ್ದಾರಿ ಒಳಗೆ ಹೋಗಬೇಕಾಯ್ತು. ಇಲ್ಲಂತೂ ರಸ ಋಷಿಯ ಉಸಿರು ಇನ್ನೂ ಈ ಹಸಿರಿನೊಳಗೆ ಹಸಿರಾಗಿ ಐತಿ. ಈ ತಾಣದ ಸುತ್ತಲಿನ ಪ್ರಕೃತಿಯನ್ನು ಒಮ್ಮೆ ನೋಡ್ರಿ. ಹಸಿರು, ಗಾಳಿ, ಮರಗಳು, ಮೌನ. ಬಹುಶಃ ಇಂಥ ಈ ವಾತಾವರಣ ಕವಿಯ ಕಲ್ಪನೆಗೆ ಮತ್ತಷ್ಟು ರೆಕ್ಕೆಗಳನ್ನು ಕೊಟ್ಟಿರಬಹುದು. ಇದು ಬರೀ ಕವಿ ಸಮಾಧಿ ಅಲ್ಲ, ಅವರನ್ನು ಓದಿದ ನಮ್ಮಂಥವರಿಗೆ ಇದೊಂದು ದೇವಾಲಯ, ಸಗ್ಗದ ಬೀಡು. ಪ್ರಕೃತಿಯನ್ನು ಇಷ್ಟು ಹತ್ತಿರದಿಂದ ಅನುಭವಿಸಿದಾಗ ಸಾಹಿತ್ಯದ ಸಾಲುಗಳ ಹಿಂದಿರುವ ಭಾವನೆ ನಮಗೆ ಮತ್ತಷ್ಟು ಅರ್ಥ ಆಗ್ತದೆ. ಇಲ್ಲಿ ನನಗನ್ನಿಸಿದ್ದು, ಒಬ್ಬ ಕವಿ ಹೋಗಬಹುದು, ಆದರೆ ಅವರ ಸಾಹಿತ್ಯ ವಿಚಾರಧಾರೆಗಳು, ಅವರ ಪದಗಳು ಎಂದಿಗೂ ಹೋಗುವುದಿಲ್ಲ. ಅವು ತಲೆಮಾರುಗಳಿಂದ ತಲೆಮಾರುಗಳಿಗೆ ಸಾಗುತ್ತಲೇ ಇರ್ತಾವೆ.
ಕವಿ ಮನೆಯಿಂದ ಮರಳುವಾಗ ಮನಸ್ಸು ಭಾಳ ಖುಷಿಯಿಂದ, ಅದೇ ಸಮಯದೊಳಗೆ ಒಂದು ರೀತಿಯ ಭಾವನಾತ್ಮಕತೆಯಿಂದ ತುಂಬಿತ್ತು. ಈ ಸುಂದರವಾದ ಅನುಭವ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕನ್ನಿಸ್ತು. ಕವಿ ಮನೆ ಕಂಡು ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಾಗ ಹಂಚ್ಕೋರಿ.